ಫೆಬ್ರವರಿ 14th. ವೆಯ್ಟ್ ಮಾಡಿ, 15th ನಿಮ್ಗೆ ಗೊತ್ತಾಗೋದು. ಹಲೋ ಗಾಯ್ಸ್, ರೋದ್ನೆ ಆಗ್ಬಿಡೈತಿ ನೋಡಿ ಇಲ್ಲಿ ಸುಂದರ ಹಂಗ ಮುತ್ತಿ ಇದ್ದಂಗೆ ಇದ್ದೀರಾ. ಮುತ್ತಿ ತಿನ್ನಿ, ನೀವು ತಿನ್ನಿ ಗೈಸ್, ನೀವು ತರ್ಸ್ಕೊಂಡು. ಕೈಲೊಂದು ತಿನ್ಲೇಬೇಕು. ನಾನು ಮಲ್ಕೊಬೇಕು ಅಂತ ಹೋದೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಕಾಲೇಜಲ್ಲಿ ವ್ಲಾಗ್ ಮಾಡಲ್ಲ. ಗೊತ್ತು, ರೀಸನ್ ಹೇಳಿದ್ದೀನಿ ನಿಮಗೆ ಏನು ಅಂತ. ಮತ್ತೆ ಅದನ್ನು ಏನು ಹೇಳಿ ಅಂತ ನನಗೆ ಬೇಜಾರಾಗುತ್ತೆ ಗೈಸ್. ಹೆಂಗೆ ಗೊತ್ತಾ, ಬೆಳಗ್ಗೆಯಿಂದ ಎಲ್ಲ ಬರೀ ಕಾಲೇಜಲ್ಲೇ ಇದ್ದು ನಾನು ಅಲ್ಲೇ ಇನ್ನೂ ವೀಡಿಯೋ ಮಾಡಲಿಲ್ಲ ಅಂದರೆ ಏನು ಯೂಸ್ ಇರುತ್ತೆ ಹೇಳಿ? ಏನು ಯೂಸ್ ಇರೋಲ್ಲ. ನಾನು ವ್ಲಾಗ್ ಮಾಡಿದ್ರು ಏನು ಕವರ್ ಮಾಡೋಕ್ಕಾಗಲ್ಲ. ಅದು ಮನೆಗೆ ಬಂದಾಗ ನಾನು ಆಚೆ ಹೋದರೆ ಏನೋ ಮಾಡ್ಬೋದು, ಇಲ್ಲ ಮನೇಲೇ ಕುತ್ಕೊಂಡು ಏನು ವ್ಲಾಗ್ ಮಾಡಲಿ ನಾನು. ಸೊ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಅದು ಬಿಟ್ಟರೆ ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಬೇಗನೆ ರೆಡಿಯಾಗಿದ್ದೀನಿ. ನಾನು ಇವತ್ತು ಅಮ್ಮ ಏನು ಟಿಫನ್ ಮಾಡಿಲ್ಲ, ಕ್ಯಾಶ್ ಕೊಟ್ಟಿದ್ದಾರೆ, ಹೋಗಿ ಕಾಲೇಜಲ್ಲಿ ತಿನ್ನಬೇಕು ಕ್ಯಾಂಟೀನಲ್ಲಿ, ಇಲ್ಲಾಂದರೆ ಆಚೆ ಹೋಗಿ ತಿನ್ನೋಣ ಇವತ್ತು. ಅದು ಬಿಟ್ಟರೆ ಇನ್ನೇನಿಲ್ಲ. ರೆಡಿಯಾಗಿದ್ದೀನಿ. ಬೆಳಗ್ಗೆ ನೋಡಿ ಏನಿಲ್ಲ ಅಂದ್ಬಿಟ್ಟು ತಿನ್ನೋಕ್ಕೆ ಕೆಚಪ್ ಎತ್ಕೊಂಡು ಕೆಚಪ್ ತಿಂತಾಯಿದೆ ಹಿಂಗೆ. ಈಗಲೂ ಐತೆ, ಏನಿಲ್ಲ ಅಂದ್ಬಿಟ್ಟು ಅದನ್ನು ತಿನ್ಕೊಂಡು ಹೋಗಿದೆ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಹೋಗ್ಬಿಟ್ಟು ನಮ್ಮ ಹುಡುಗರು ಬಾಕ್ಸ್ ತಿನ್ನೋಣ, ಇಲ್ಲಾಂದರೆ ಹರ್ಷಿತನ ಬಾಕ್ಸ್ ತಿನ್ನೋಣ. ಇಲ್ಲಾಂದರೆ ಯಾರು ಬಾಕ್ಸು ಇಲ್ಲಾಂದರೆ ನಾನೇ ಆಮೇಲೆ ಎಲ್ಲ ಮಧ್ಯಾಹ್ನ ಶಾರ್ಟ್ ಬ್ರೇಕಲ್ಲಿ ಹೋಗಿ ಕ್ಯಾಂಟೀನಲ್ಲಿ ತಿನ್ನೋಣ. ಓದ್ ಬ್ಲಾಗಲ್ಲಿ ನೋಡಿದ್ದೀರ, ಸರ್ಪ್ರೈಸು ಏನು ಅಂತ ಗೊತ್ತಿರೋ, ಸ್ವಲ್ಪ ಜನ ಗೊತ್ತಾಗಿರುತ್ತೆ, ಸ್ವಲ್ಪ ಜನ ಗೊತ್ತಾಗಿರಲ್ಲ. ಅದನ್ನ ಈಗಲೇ ನಾನು ರಿವೀಲ್ ಮಾಡಲ್ಲ. ಸರ್ಪ್ರೈಸ್ ಆಗಿರಲಿ ನಿಮಗೆಲ್ಲ. ಫೆಬ್ರವರಿ 14th. ವೆಯ್ಟ್ ಮಾಡಿ, 15th ನಿಮ್ಗೆ ಗೊತ್ತಾಗೋದು. ಆ್ಯಕ್ಚುಲಿ 14th ನಡೆಯೋದು, ಅದು ನಿಮ್ಗೆ ಗೊತ್ತಾಗೋದು 15th. ಏನು ಅಂತ ಇರ್ಬೋದು, ಗೆಸ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ರೆಡಿ ಆಗಿದ್ದೀನಲ್ಲ, ಹೊರಡೋಣ. ಲೆಟ್ಸ್ ಗೋ. ಇವಾಗ ಕಾಲೇಜಲ್ಲಿ ಕ್ಲಾಸಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಫುಡ್ ಕೋರ್ಟಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಹಲೋ ಗಾಯ್ಸ್, ರೋದ್ನೆ ಆಗ್ಬಿಡೈತಿ ನೋಡಿ ಇಲ್ಲಿ ಸುಂದರ ಹಂಗ. ಇವಾಗ ಟಿಫನ್ ತಿನ್ನಕ್ಕೆ ಬಂದಿದ್ದೀನಿ. ಬಿಸಿಬೇಳೆ ಭಾತ್ ತೊಗೊಂಡಿದ್ದೀವಿ. ಟಿಫನ್ ಎಲ್ಲರೂ ತಿಂತಾರೆ, ಏನಾದರೂ ಬೇಡ ಮಾಡು ಅಂದರೆ ಇದೇ ಮಾಡ್ತಾರೆ. ಬೇರೆ ಮಾಡ್ಬೇಕಂತೆ ಹೇಳ. ನೀನು ತಿನ್ನೋದು ಡೈಲಿ ತಿಂಚಲ್ಲ ನೀನು, ಅದೆಲ್ಲ ನೀನು ತಿನ್ನೋದಪ್ಪ. ಗೈಸ್ ನೋಡಿ ಗೈಸ್, ಮಾಡಿ ಏನದು ಕಲ್ಚರಲ್ ಕೋಆರ್ಡಿನೇಟರ್. ಹೌದಾ? ಒಂದು ಮಾತಿಲ್ಲ, ಒಂದು ಗ್ರೀಟಿಂಗ್ ಇಲ್ಲ, ಸೀನಿಯರ್ ಸಿಟಿಜನ್ ರೆಸ್ಪೆಕ್ಟು ಅಷ್ಟೇ. ಏನು ನಿಂತ್ಕೊಳ್ರಲ್ಲ, ಒಂದು ಸಲ್ಯೂಟ್ ಹೊಡಿರೋ. ಹೊಡಿಯೋ ಒಂದು ಸಲ್ಯೂಟು. ಅಜೀಬು. ಹಾಂ, ಹಲೋ. ತಿನ್ಕೊಂಡು ಕ್ಲಾಸ್ ಹೋಗೋಣ ಅಲ್ಲಿ ಇಟ್ಕೊಂಡು ಬಾಲ್ ಆಟಗಳು ಆಡ್ಕೊಂಡು. ಬೈಲ್ ನಿನ್ನ ಹೆಸರು ಹೇಳು. ಲವ್ ಬಾಲ್ ನಿನ್ನ ಹೆಸರು ಯಾರಿಗೆ ಬೇಕು? DK ಬಾಲ್. ಥ್ಯಾಂಕ್ ಯು ಸರ್. ಅದೇ ಹೇಮಂದಂಗೆ ಕುಡಿಯಲ್ವಾ? ಇದು ಕುಡಿತೀಯಾ? ಹಾಂ, ಧನು ಹೆಸರು ಇದರಲ್ಲೇ ಐತೆ, ಲವ್ ಬಾಲ್ ಅವನ ಹೆಸರು. ಸೊ ಗೈಸ್, ಆಚೆ ಬಂದಿದ್ದಲ್ಲ, ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಜ್ಯೂಸ್ ತೊಗೊಂಡು ಹೇಮಂತ್ ಕೊಡಿಸ್ತಾ, ಮತ್ತೆ ಆವಾಗಲೇ ಒಂದು ಕುಡಿದೆ, ಅವಾಗ ಇನ್ನೊಂದು ಕುಡಿತಾ ಇದ್ದೀನಿ. ಇವಾಗ ಕ್ಲಾಸ್ಗೆ ಹೋಗೋಣ, ಬೇಕು ಕುಡ್ಕೊಂಡು. ಲೆಟ್ಸ್ ಗೋ. ಒಂದು ಸ್ವಲ್ಪ ಹೊತ್ತು ಕ್ಲಾಸ್ ಬಿಡ್ತಾರೆ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಇವಾಗ ಮನೆಗೆ ಬಂದು ಇವಾಗ ರೀಲ್ ಶೂಟ್ ಮಾಡೋದಿತ್ತು. ಇವತ್ತು ರೀಲ್ ಶೂಟ್ ಮಾಡೋಣ. ಅಮ್ಮನೂ ಹೆಂಗೋ ಬಂದವ್ರು, ನಾನು ಬರೋಷ್ಟು ಬಂದಿದ್ದ ತಕ್ಷಣ ಅವರು ಬಂದರು. ಬೇಗ ರೀಲ್ ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಬೇಗ ರೀಲ್ ಮಾಡೋಣ ಬನ್ನಿ. ಸೊ ಗೈಸ್, ಫೈನಲಿ ರೀಲ್ ಅಪ್ಲೋಡ್ ಮಾಡಿದೆ, ಸಕ್ಕತ್ತಾಗಿತ್ತು. ಆ್ಯಂಡ್ ಯಾರು ನೋಡಿಲ್ವೋ, ರವಿ 115 ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾತ್ರ ಕ್ರೇಜಿಯಾಗಿ ಬಂದಿದೆ ಆ್ಯಂಡ್ ಸಕ್ಕತ್ತಾಗಿದೆ. ಯಾರ್ಯಾರು ನೋಡಿಲ್ವೋ, ರವಿ 115 ಹೋಗಿ ನೋಡಿ. ಇವಾಗ ಕಾಫಿ ಕುಡಿಬೇಕು, ಕಾಫಿ ಕುಡಿಯೋಣ. ನಮ್ಮಮ್ಮ ರೀಲ್ ಮಾಡಿ ಮಲ್ಕೊಂಬಿಟ್ರು. ಥ್ಯಾಂಕ್ ಯು ನಮ್ಮಮ್ಮಗೆ. ಇಷ್ಟೊತ್ತು ಪಾಪ ನನಗೋಸ್ಕರ ಟೈಮ್ ಕೊಟ್ಟು ರೀಲ್ ಮಾಡಿದ್ದಾರೆ. ಇವಾಗ ಅವ್ರಿಗೋಸ್ಕರ ನಾನು ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಗೈಸ್, ಇಲ್ಲಿ ಆಚೆ ಬಂದಿದ್ದೆ ಏನಕ್ಕೆ ಅಂದರೆ ನಮ್ಮಮ್ಮ ಸಂಬಳ ಸ್ಯಾಲ್ರಿ ಬಂದಿದೆ ಅವ್ರ ಅಕೌಂಟ್ಗೆ. ಸೊ ಅದನ್ನು ವಿಡ್ರಾ ಮಾಡೋಕ್ಕೆ ಬಂದಿದ್ದೆ ATMಗೆ. ಸೊ ATMಲ್ಲಿ ವಿಡ್ರಾ ಮಾಡಿಬಿಟ್ಟು ಎತ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಬೇಗ ಸ್ಯಾಲ್ರಿ ವಿಡ್ರಾ ಮಾಡಿ ನಾನು ಸ್ವಲ್ಪ ಟ್ಯಾಕ್ಸ್ ಮಾಡ್ಕೊಡೋಣ. ಲೆಟ್ಸ್ ಗೋ. ಸುಮ್ಮನೆ ಹೇಳಿದ್ದು ಗೈಸ್, ಯಾವುದೂ ಕೊಡೋಲ್ಲ. ನಮ್ಮ ಮುಂದೆ ಏನೇನೋ ಪಾಪ ಇದೆ, ಅವ್ರದ್ದೇ ಕ್ರೆಡಿಟ್ ಎಲ್ಲ ಕೊಡಬೇಕು ಯಾರಿಗೂ, ಅದನ್ನು ಕೊಡ್ತಾರೆ. ಬನ್ನಿ ಇವಾಗ ಅದು ಎತ್ಕೊಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಮ್ಮಮ್ಮ ATMಗೆಲ್ಲ ಹೋಗಿ ಎಲ್ಲ ಬಂದು ಚೆಕ್ ಮಾಡಿಕೊಂಡು, ಆ್ಯಂಡ್ ನಮ್ಮಮ್ಮ ಅವ್ರ ಫ್ರೆಂಡ್ ಯಾರೋ ಬಂದಿದ್ದರು, ಹಾಗೆ ಅವ್ರನ್ನ ಅದೇನೋ ಬ್ಲೌಸ್ ಏನೋ ಕೊಟ್ಟು ಹೋಗ್ತಾ ಇದ್ದೀನಿ ಮನೆಗೆ. ನಮ್ಮ ಕಾವ್ಯಕ್ಕ, ಪಾವ್ಯಕ್ಕ, ಚಾವ್ಯಕ್ಕ ಬಂದವರೇ.
ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಊಟ ಮಾಡಿಕೊಂಡು ಏನೇನು ಮಾಡ್ತೀನಿ ಅನ್ನೋದನ್ನ ನೋಡಿ ಇಟ್ಕೋ. ಇವಾಗ ನಮ್ಮಮ್ಮ ಅಲ್ಲಿ ಅಲ್ಲಿ ಹೋಗಿದ್ದಾರೆ ನೋಡ್ರಿ. ಇದು ತೊಗೊಂಬರಕ್ಕೆ ಸ್ವಲ್ಪ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಸುಮ್ಮನೆ ಅವ್ರು ಬರೋರು. ಕಾವ್ಯಕ್ಕ ನಾನು ಏನು ಮಾಡ್ತಾನೆ ರವಿ ಲೂಜು ಅಂತ ನೋಡ್ತಾವ್ರೆ. ಲೂಜ್ ಥರ ಮಾತಾಡ್ತಾನಲ್ಲ ಫೋನಲ್ಲಿ ಹಿಡ್ಕೊಂಡು ಅಂತ ಅವಕ್ಕ ನೋಡಿ ಭಯ ಬೀಳೋದು. ಬೇಗ ನಮ್ಮಮ್ಮ ಬಂದಮೇಲೆ ಹೋಗೋಣ ಬರ್ತಾವ್ರೆ ನೋಡ್ರಿ. ಅಯ್ಯೋ ಆಂಟಿ ಸುಳ್ಳು ಹೇಳಿರ್ಬೋದು. ನಮ್ಮಮ್ಮ ಮದುವೆ ಹೇಳ್ತಾರವ್ರಂತೆ. ಸುಳ್ಳು ಹೇಳಿರೋದು ಯಾರು ಹೇಳಿದ್ದು ಸುಳ್ಳು ಹೇಳಿದ್ದು ನೀವು ಮದುವೆ ಹೇಳ್ತಾರನೇ ಇದ್ದೀರಾ. ಮುತ್ಕಿ ಇದ್ದಂಗೆ ಇದ್ದೀರಾ. ಮುತ್ತಕ್ಕಿ ಅವ ಅಕ್ಕಂಗೆ ಹೇಳ್ಬಿಡ್ರಿ. ಅಕ್ಕ ಅವರು ಇನ್ನೂ ಅಕ್ಕ ಅವರು. ನೀವು ಮುತ್ತಕ್ಕಿ. ನಮ್ಮಮ್ಮ ಮುತ್ಕಿ ತಾನೆ. ಮುತ್ತಿಯವರು ಮುತ್ತಕ್ಕಿ. ವಯಸ್ಸು ಇಷ್ಟೊತ್ತು ಒಂದು ಕಾಲೇಜ್ ಕಡೆಯಿಂದ ಏನೋ ಒಂದು ಎಕ್ಸಾಮ್ ಅಥವಾ ಎಕ್ಸಾಮ್ ಏನೋ ಕೊಟ್ಟಿದ್ರು. ಅದನ್ನು ಮಾಡ್ತಿದ್ದೆ. ಹಂಗೆ ಒಂದು ಗೂಗಲ್ ಫಾರ್ಮ್ ಇತ್ತು, ಅದು ಫಿಲ್ ಮಾಡಿಬಿಟ್ಟು ಇವಾಗ ಬರ್ಗರ್ ತರಿಸ್ಕೊಂಡಿದ್ದೀನಿ. ಬರ್ಗರ್ ಮತ್ತು KFC ಬರ್ಗರ್ ನೋಡಿರಿ. ನಾನು ಯಾವುದೋ ಹೇಳಿದ್ರಿ ಇಲ್ಲಿ ಯಾವುದೋ ಬರ್ಗರ್ ತಂದವ್ರೆ. ಈ ಬರ್ಗರ್ ನಂಗೆ ಇಷ್ಟ ಇಲ್ಲ, ಆದರೂ ತಿನ್ನಲೇಬೇಕು. ಇವಾಗ ನಂಗೆ ಇನ್ನೊಂದು ತರಿಸ್ಕೊಳ್ಳೋಕ್ಕೆ ಈ ತೊಗೊಂಬರೋಕ್ಕೆ ಹೇಳಿದೆ. ಇದು ಯಾವುದೋ ತಂದವ್ರೆ. ಬೇಜಾರೈತಿ ತಿನ್ನೋಕ್ಕೆ. ಹಂಗಂತ ಹೇಳಲ್ಲ, ತಿನ್ನಲೇಬೇಕು ಏನೇ ಆದ್ರೂ. ಸೊ ಇವಾಗ ತಿನ್ನೋಣ. ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಇವಾಗ ತಿನ್ನೋಣ. ಸೊ ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ತಿನ್ನಿ, ನೀವು ತಿಂದಿರ, ನಿಮಗೂ ಇಷ್ಟ ಆಯ್ತು ಇರುತ್ತೆ. ತಿನ್ನಿ ಗೈಸ್ ನೀವು ತರಿಸ್ಕೊಂಡು. ಇಲ್ಲ ನಾನೇ ತರಿಸ್ಕೊಳ್ಳ. ಒಂದು ಕಮೆಂಟ್ ಇದು ಮೆಸೇಜ್ ಮಾಡಿ ಪರ್ಸ್ನಲಾಗಿ ನಿಮ್ಮ ಮನೆಗೆ ಒಂದು ಡೆಲಿವರಿ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಟಿವಿ ನೋಡ್ಕೊಂಡು ತಿನ್ನೋಣ. ಕುಷ್ಕ ತರಿಸಿದ್ದಾರೆ ಇವಾಗ. ಕುಷ್ಕ ತಿನ್ನೋಣ. ಅಮ್ಮ ನಾನೀಗ ಅದೆಲ್ಲ ಅವ್ರ ಕೈಲಂತೂ ತಿನ್ನಲೇಬೇಕು. ನಾನು ಮಲ್ಕೊಬೇಕು ಅಂತ ಹೋದೆ. ಬಲವಂತ ಮಾಡಿ ಕರ್ದಿಕ್ಕೆ ತಿನ್ನು. ತಿಂದ್ಬಿಟ್ಟು ಒಳಗೆ ಕಂಡು ಮಾಡ್ತೀನಿ. ಇಸ್ಕೊ. ನೈಟು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮಲ್ಕೊಂಬಿಟ್ಟೆ ನಾನು. ನಿದ್ದೆ ಮಾಡಿಬಿಟ್ಟೆ ಬೇಗ. ಯಾಕೆಂದರೆ ನಿದ್ದೆ ಸರಿಯಾಗಿ ಮಾಡಿರಲಿಲ್ಲ ಕರೆಕ್ಟಾಗಿ. ಅದಕ್ಕೆ ನೆನ್ನೆ ಊಟ ಮಾಡಿದ ತಕ್ಷಣ ವ್ಲಾಗು ಮಾಡೋಕ್ಕೋಗ್ಲಿ, ಹಂಗೆ ಮಲ್ಕೊಂಬಿಟ್ಟೆ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಕಾಲೇಜ್ ಟೈಮ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್ ಆಫ್ ಲವ್. ಬಾಯ್.